ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ನಮ್ಮ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಕೊನೆಗೂ ಕೂಡ ಈ ಒಂದು ತಿಂಗಳಲ್ಲೇನೆ ನಾನು ಮೊದಲೇ ಹೇಳಿದೆ, ಶಿವರಾತ್ರಿ ಹಬ್ಬ ಆದ ನಂತರ 26ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ. ಸೊ ಅದೇ ರೀತಿ ಇವಾಗ ಸರ್ಕಾರದವರು 26ನೇ ಕಂತಿನ ಹಣವನ್ನ ಆಲ್ರೆಡಿ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಯಾವ ಒಂದು ಜಿಲ್ಲೆಗಳಿಗೆ ಇಲ್ಲಿ ಒಂದು ಫಾಸ್ಟ್ ಆಗಿ ಹಣ ಜಮಾ ಆಗಿದೆ, ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ಇದ್ರ ಜೊತೆಗೆ ಇಲ್ಲಿ ಬಸ್ ದರವನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಯಾರು ಕೂಡ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಯಾಕೆಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಎಲ್ಲಾ ಪ್ರಯಾಣಿಕರು ನೋಡ್ಲೇಬೇಕಾದಂತಹ ಮಾಹಿತಿ, ಜೊತೆಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ನೋಡ್ಲೇಬೇಕಾದಂತಹ ಮಾಹಿತಿ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಪ್ರತಿಯೊಬ್ಬರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ಮಾಹಿತಿಯನ್ನ ನೋಡಿ, ಜೊತೆಗೆ ಎಲ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಬಗ್ಗೆನೇ ತಿಳಿಸ್ಕೊಟ್ಬಿಡ್ತೀನಿ. 26ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಶುರು ಮಾಡಿದೆ. ಅದು ಯಾವಾಗ್ಲಿಂದ ಅಂತ ಅಂದ್ರೆ ನಿನ್ನೆ 11:55 ಇಲ್ಲಿ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದಾರಂತೆ. ಸೊ ಅಂತ ಅಂದ್ರೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಮಾಡ್ತಾರೆ ಅಲ್ವಾ. ಸೊ ಒಂದು 4,000 ರಿಂದ 5,000 ಫಲಾನುಭವಿಗಳಿಗೆ ಹಣವನ್ನ ಜಮಾ ಮಾಡ್ತಾರೆ. ಸೊ ಆ ರೀತಿ ನಿನ್ನೆ ಮಾಡಿದ್ದಾರೆ. ಬಟ್ ಇವತ್ತು ಕೂಡ ಇಲ್ಲಿ 11:50 ಏನಾಗುತ್ತೆ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ ಅಂತ ಇಲ್ಲಿ ಮಾಹಿತಿ ಬಂದಿರುವಂತದ್ದು. ಸೊ ಇವತ್ತಿಂದನೂ ಕೂಡ ಇಲ್ಲಿ ಯೂಶುವಲ್ ಆಗಿ ಯಾವ ರೀತಿ ಜಮಾ ಮಾಡ್ಕೊಂಡು ಹೋಗ್ತಾರೆ ಸೊ ಅದೇ ರೀತಿ ಜಮಾ ಆಗುತ್ತೆ. ಆಲ್ಮೋಸ್ಟ್ ಇವತ್ತು 20-30% ಫಲಾನುಭವಿಗಳಿಗೆ ಇಲ್ಲಿ ಜಮಾ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಒಂದು 20-30 ಲಕ್ಷ ಫಲಾನುಭವಿಗಳು ರಿಸೀವ್ ಅನ್ನ ಮಾಡ್ಕೊಳ್ತೀರಾ. ಸೊ ಇವತ್ತು ಯಾರೆಲ್ಲ ಹಣವನ್ನ ರಿಸೀವ್ ಮಾಡ್ಕೊಳ್ತೀರಾ ಸೊ ಅಂತವರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಕೊನೆಗೂ ಕೂಡ 26ನೇ ಕಂತಿನ ಹಣ ಬಿಡುಗಡೆ ಆಯ್ತು. ಸೊ ನೀವು ಕೇಳಬಹುದು, ನಮ್ಗಿನ್ನೂ ಕೂಡ 25ನೇ ಕಂತಿನ ಹಣನೇ ಬಂದಿಲ್ಲ, ಆಲ್ರೆಡಿ 26 ಬಗ್ಗೆ ಹೇಳ್ತಾ ಇದಿರಲ್ಲ ಅಂತ. ಸೊ 25 ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಅಲ್ವಾ, ಸೊ ಅಂತವ್ರಿಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಇವಾಗ ಏನು ಹಣವನ್ನ ಜಮಾ ಮಾಡ್ತಾ ಇದಾರೆ ಅಲ್ವಾ, ಸೊ 26ನೇ ಕಂತಿನ ಹಣವನ್ನ ನೀವು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ 25ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಳ್ತೀರಾ. ಆ ನಂತರ ನಿಮ್ಗೆ 26ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ರೆ ಇದೇ 26ನೇ ಕಂತು 3ನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಲ್ವಾ. ಸೊ ಅವಾಗ ನೀವು 26ನೇ ಕಂತಿನ ಹಣವನ್ನ ನೀವು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಇವಾಗ ನಿಮಗೆ ಏನಿದ್ರು ಕೂಡ ಬರುವಂತದ್ದು 25 ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತವ್ರಿಗೆ 25 ಫಸ್ಟ್ ಜಮಾ ಆಗ್ಬಿಡುತ್ತೆ. ಸೊ 3ನೇ ಹಂತದಲ್ಲಿ ಬಿಡುಗಡೆ ಆದಾಗ 26ನೇ ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ. ಸೊ ಸಿಂಪಲ್, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಕ್ಲಾರಿಟಿಯನ್ನ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಇವತ್ತು ಕೂಡ ಹಣ ಜಮಾ ಆಗುತ್ತೆ. ಯಾರೆಲ್ಲ ರಿಸೀವ್ ಮಾಡ್ಕೊಳ್ತೀರಾ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಯಾಕೆಂತಂದ್ರೆ ನೀವು ರಿಸೀವ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಸೊ ಬೇರೆ ಫಲಾನುಭವಿಗಳಿಗೆ ಗೊತ್ತಾಗೋದಿಲ್ಲ. ಸೊ ನಾವು ಹೇಳಿರುವಂತಹ ಮಾಹಿತಿನೇ ಸುಳ್ಳು ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ನೀವು ರಿಸೀವ್ ಮಾಡ್ಕೊಂಡು ಅವ್ರು ಕಮೆಂಟ್ ಮಾಡಿದ್ರೆ ಅಂದ್ರೆ ಅತಿ ಹೆಚ್ಚು ಜನ ಏನ್ ಮಾಡ್ತಾರೆ, ಕಮೆಂಟ್ ಗಳನ್ನ ಓದುವಂತಹ ಅಭ್ಯಾಸ ಇದ್ದೇ ಇರುತ್ತೆ. ಸೊ ನಾವೇನಂತ ಅಂದ್ರೆ ಇಲ್ಲಿ ಸರ್ಕಾರ ಏನೇ ಮಾಹಿತಿಯನ್ನ ಕೊಟ್ಟರು ಕೂಡ ಫಲಾನುಭವಿಗಳು ನಮ್ಮ ಖಾತೆಗೆ ಹಣ ಬಂದು ಜಮಾ ಆಯ್ತು ಮೇಡಮ್ ಅಂತ ಅಂದಾಗ್ಲೇನೆ ನಮಗೂ ಒಂದು ಕ್ಲಾರಿಟಿ ಸಿಗುವಂತದ್ದು. ಸೊ ಸರ್ಕಾರದ ಕಡೆಯಿಂದ ಇವಾಗ ಹಣ ಜಮಾ ಆಗ್ತಾ ಇದೆ ಅಂತ ಮಾಹಿತಿ ಬಂದಿರುವಂತದ್ದು. ಸೊ ನೀವು ರಿಸೀವ್ ಮಾಡ್ಕೊಂಡು ಅವ್ರು ಕಮೆಂಟ್ ಮಾಡಿದ್ರೆ ನಮಗೂ ಕ್ಲಾರಿಟಿ ಸಿಗುತ್ತೆ, ಫಲಾನುಭವಿಗಳಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟ ಆಗಿತ್ತು ಹೊಸ ಮಾಹಿತಿ. ನೆಕ್ಸ್ಟ್ ಇವಾಗ ಬಸ್ ದರ ಹೆಚ್ಚಳವನ್ನ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ಪ್ರಯಾಣವನ್ನ ಏನ್ ಮಾಡ್ತಾ ಇದ್ರಿ ಸೊ ಅಂತವ್ರಿಗೆ ಬಸ್ ದರವನ್ನ ಹೆಚ್ಚಳ ಮಾಡಿಲ್ಲ ಅಂತಂದ್ರೆ ಮಹಿಳೆಯರಿಗೇನೋ ಉಚಿತವಾಗಿದೆ. ಸೊ ಅವ್ರದ್ದೇನೋ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನ ಪುರುಷರಿಗೆ ಏನ್ ಮಾಡಿದ್ರು ಮಾಮೂಲಿ ಯೂಶುವಲ್ ಆಗಿ ಯಾವ ರೀತಿ ದರ ಇದೆ ಸೊ ಅದೇ ರೀತಿ ಇದೆ. ಹಾಗಿದ್ರೆ ಏನ್ ದರ ಜಾಸ್ತಿ ಮಾಡಿದ್ದಾರೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಖಂಡಿತವಾಗ್ಲೂ ಕೂಡ ಇಲ್ಲಿ ದರ ಜಾಸ್ತಿ ಆಗಿದೆ. ಯಾವ್ದು ಅಂತ ಅಂದ್ರೆ ನೀವು ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಲಗೇಜ್ ತಗೊಂಡು ಹೋಗ್ತೀರಾ ಅಲ್ವಾ. ಸೊ ಆ ಒಂದು ಲಗೇಜ್ ಏನಾದ್ರು 5 kg ಅಥವಾ 6 kg ಮೇಲ್ಪಟ್ಟು ಏನಾದ್ರು ಇತ್ತು ಅಂತ ಅಂದ್ರೆ ಇವಾಗ ಸರ್ಕಾರದ ಕಡೆಯಿಂದ ಒಂದು ಲಿಸ್ಟ್ ಅನ್ನ ಕೊಟ್ಟಿದಾರಂತೆ. ಸೊ ಆ ಒಂದು ಕೆಜಿ ಎಷ್ಟು ಕೆಜಿ ಇರುತ್ತೆ ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 kg 10 kg ಇತ್ತು ಅಂತ ಅಂದ್ರೆ 100 ರೂಪಾಯಿ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಿರೋದು. 100 ರೂಪೀಸ್ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವ್ರು ಎಷ್ಟು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ಬಟ್ ದರ ಹೆಚ್ಚಳವನ್ನ ಮಾಡಿರೋದು ಮಾಹಿತಿ ಅಷ್ಟೇ ಸಿಕ್ಕಿರುವಂತದ್ದು. ಸೊ ಫಾರ್ ಎಕ್ಸಾಂಪಲ್ ಹೇಳೋ ಪ್ರಕಾರ ಇವಾಗ ಒಂದು 5 ರಿಂದ 6 kg ಮೇಲಿತ್ತು ಅಂತ ಅಂದ್ರೆ ಒಂದು 80 ರೂಪಾಯಿ ಅಥವಾ 90 ರೂಪಾಯಿ ಸೊ ಈ ರೀತಿ ನಿಗದಿಯನ್ನ ಮಾಡಿರ್ತಾರೆ. ಸೊ ನಾವ್ಯಾಕೆ ಕೊಡಬೇಕು, ಸೊ ಇಷ್ಟಕ್ಕೆಲ್ಲ ಕೊಡ್ಬೇಕಂತ ನೀವು ವಾದ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುತ್ತೆ. ಸೊ ಅವರು ಕೂಡ ಕಲೆಕ್ಟ್ ಮಾಡ್ತಾರೆ. ನಾವೇನಂದ್ರೂ ಕೂಡ ಅವರು ಬಿಡೋದಿಲ್ಲ. ಸೊ ಪ್ರತಿ ಬಸ್ ಆಗಿದ್ರೆ ಎಷ್ಟು ಕೆಜಿ ಇದೆ ಅಂತ ಅವ್ರು ಹೇಗೆ ಚೆಕ್ ಮಾಡ್ತಾರೆ ಅಂತ ಅನ್ನೋದಾದ್ರೆ ಇನ್ಮೇಲೆ ಪ್ರತಿ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ನೀವೇನ್ ಲಗೇಜ್ ತಗೊಂಡು ಹೋಗ್ತೀರಾ ಅದನ್ನ ವೆಯ್ಟ್ ಚೆಕ್ ಮಾಡ್ಬಿಟ್ಟೇನೆ ಅವರು ನಿಗದಿ ಮಾಡುವಂತದ್ದು ದರವನ್ನ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ. ಸೊ ಕಂಡಕ್ಟರ್ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ನೀವು ಕೊಡಲ್ಲ ಅನ್ನೋ ರೀತಿ ಇಲ್ಲ, ಕೊಡ್ಲೇಬೇಕಾಗುತ್ತೆ. ಸೊ ಪ್ರಯಾಣಿಕರಿಗೆ ದರ ಹೆಚ್ಚಳ ಆಗಿಲ್ಲ, ಲಗೇಜ್ಗೆ ಇಲ್ಲಿ ದರ ಹೆಚ್ಚಳ ಆಗಿರುವಂತದ್ದು. ಯಾಕೆಂತಂದ್ರೆ ಸರ್ಕಾರ ಏನಾದ್ರೂ ಒಂದು ತಲೆ ಓಡಿಸ್ಲೇಬೇಕಲ್ವಾ. ಯಾಕೆಂತಂದ್ರೆ ಸಾರಿಗೆ ಇಲಾಖೆಯವರು ನಾಳೆಯಿಂದ ಮುಷ್ಕರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ KSRTC ಅವರು ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಸೊ ಯಾರೆಲ್ಲ ರಜಾ ಹಾಕ್ತಾರೆ ಸೊ ಅಂತವ್ರಿಗೆ ಸ್ಯಾಲರಿಯನ್ನ ಕಟ್ ಮಾಡ್ತೀವಿ, ಸೊ ನಿಮ್ಮ ಮೇಲೆ ಅಂತವ್ರ ಮೇಲೆ ಏನ್ ಮಾಡ್ತಾರೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾಳೆ ನೋಡ್ಬೇಕು ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ನಾಳೆ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಬಟ್ ಏನಂತ ಅಂದ್ರೆ ಇವಾಗ ದರ ಹೆಚ್ಚಳ ಮಾಡಿರೋದು ಅಂತೂ ಖಂಡಿತ ಅಂತಾನೆ ಹೇಳ್ಬೋದು. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹೊಂದಿಸಬೇಕು, ಶಕ್ತಿ ಯೋಜನೆಗೆ ಸಾವಿರಾರು ಕೋಟಿ ಹಣವನ್ನ ಹೊಂದಿಸಬೇಕಾಗುತ್ತೆ ಸಾರಿಗೆ ಇಲಾಖೆ ಕೊಡೋದಕ್ಕೆ. ಸೊ ಹರಿಯರ್ಸ್ ಆಗಿರ್ಬೋದು, ಉಳಿಸ್ಕೊಂಡಿರುವಂತಹ ಕೆಲವೊಂದು ಪೆನ್ಷನ್ ದುಡ್ಡು ಆಗಿರ್ಬೋದು, ಜೊತೆಗೆ ಸಂಬಳ ಜಾಸ್ತಿ ಮಾಡಿ ಅಂತ ಅವರು ಬೇಡಿಕೆಗಳನ್ನ ಇಡ್ತಿದ್ದಾರೆ. ಸಾರಿಗೆ ಇಲಾಖೆಯವರು ಪಾಪ ಆಲ್ಮೋಸ್ಟ್ ವರ್ಷದ ಮೇಲೆನೆ ಆಗೋಯ್ತು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು.
2025 ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅಂತ ಅಂದ್ರೆ ಡಿಸೆಂಬರ್ 30-31 ಸ್ಟ್ರೈಕ್ ಮಾಡೋದಕ್ಕೆ ಹೊರಟಿದ್ರು. ಅವಾಗ ಏನೋ ಸಮಾಧಾನ ಮಾಡಿ ಬಿಟ್ರು. ಬಟ್ ಇವಾಗ 2-3 ಸತಿಯಿಂದ ಮುಂದೂಡ್ಕೊಂಡ್ ಬರ್ತಾನೆ ಇದ್ದಾರೆ ಸಾರಿಗೆ ಇಲಾಖೆಯವರು. ಅವ್ರಿಗೆ ಎಲ್ಲೂ ಕೂಡ ಇಲ್ಲಿ ಏನಾಗ್ತಾ ಇದೆ, ಅವ್ರಿಗೆ ಒಂದು ಬೆಂಬಲನೂ ಸಿಗ್ತಾ ಇಲ್ಲ, ಜೊತೆಗೆ ಅದ್ರ ಬಗ್ಗೆ ಏನು ಕೂಡ ಸರ್ಕಾರ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಪಾಪ ಏನು ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗೂ ಕೂಡ ಯಾರೆಲ್ಲ ರಜಾ ಹಾಕಿ ಅಥವಾ ಏನಾದ್ರು ಸ್ಟ್ರೈಕ್ಗೆ ಮುಂದೆ ಇವಾಗ ಏನು ಫ್ರೀಡಮ್ ಪಾರ್ಕ್ ಏನಿದೆ ಬೆಂಗಳೂರಲ್ಲಿ, ಸೊ ಅಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಅವರು ಒಪ್ತಾ ಇಲ್ಲ ಸಾರಿಗೆ ಇಲಾಖೆಯವರು. ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಕೊನೆಗೂ ಕೂಡ ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಮಿಸ್ ಮಾಡದೆ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ.